ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ ಸ್ನೇಹಿತರೆ. ನೀವೆಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಪ್ರತಿದಿನ ನನ್ನ ಚಾನಲಲ್ಲಿ ವೇದಿಕ್ ಅಸ್ಟ್ರಾಲಜರಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಬಗ್ಗೆ. ನಮ್ಮ ತುಲಾ ರಾಶಿ ಭವಿಷ್ಯವನ್ನು ಸಂಪೂರ್ಣವಾಗಿ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ನೋಡೋಣ ತುಲಾ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತೀನಿ. ಸ್ನೇಹಿತರೆ, ನಾವಿವತ್ತು 9, 10 ಮತ್ತು 11, 12 ತುಲಾ ರಾಶಿಯವರ ಜೀವನವನ್ನು ಬದಲಾಯಿಸುವ ಜಾತಕಗಳ ಬಗ್ಗೆ ಮಾತನಾಡಲಿದ್ದೇನೆ. ನಾವು ಇಂದು ಸಾಮಾನ್ಯ ದೈನಂದಿನ ಜಾತಕಗಳಲ್ಲ. ಇಂದು ನಿಮ್ಮ ಜೀವನ ಬದಲಾಗುವ ಮೊದಲು ನೀವು ಖಂಡಿತವಾಗಿಯೂ ಎದುರಿಸುವ ಚಿಹ್ನೆಗಳ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಈ 4 ದಿನಗಳು ಅಂದರೆ 9, 10, 11, 12 ತುಲಾ ರಾಶಿಯವರಿಗೆ ಬದಲಾವಣೆಗಳು ಮೌನವಾಗಿ ಆದರೆ ಬಲವಾಗಿ ಪ್ರಾರಂಭವಾಗುವ ಸಮಯ. ಇಲ್ಲಿಯವರೆಗೆ ಸಮತೋಲನಕ್ಕಾಗಿ ನೀವು ಮಾಡಿದ ಪ್ರಯತ್ನಗಳು, ನೀವು ಮೌನವಾಗಿ ಸಹಿಸಿಕೊಂಡ ನೋವುಗಳು, ನೀವು ಯಾರಿಗೂ ಹೇಳಲಾಗದ ಒತ್ತಡಗಳು, ಇವೆಲ್ಲವೂ ಈಗ ಒಂದೊಂದಾಗಿ ತೆಗೆದುಹಾಕಲು ಸಿದ್ಧವಾಗಿದೆ. ನೀವು ಇಷ್ಟು ದಿನ ನಿರ್ಧಾರ ತೆಗೆದುಕೊಳ್ಳಲು ಏಕೆ ಸಾಧ್ಯವಾಗಲಿಲ್ಲ ಕೆಲವು ಅವಕಾಶಗಳು ನಿಮ್ಮ ಕೈಗೆ ಬಂದು ಏಕೆ ಹೋಗಿವೆ ಎಂಬುದಕ್ಕೆ ಉತ್ತರವನ್ನು ಕಂಡುಕೊಳ್ಳುವ ಸಮಯ. ಇದೀಗ ಈ 4 ದಿನಗಳಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆಯೂ ಒಂದು ದೈವಿಕ ಚಿಹ್ನೆ ಇರುತ್ತದೆ ಸ್ನೇಹಿತರೆ. ನೀವು ಕೇಳುವ ಒಂದು ಮಾತು, ನೀವು ಪಡೆಯುವ ಮಾಹಿತಿಯ ತುಣುಕು, ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಕೂಡ ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ತುಲಾ ರಾಶಿಯವರು ಈ ಸಮಯದಲ್ಲಿ ತಮ್ಮ ನಿಜವಾದ ಮೌಲ್ಯವನ್ನು ಅರಿತುಕೊಳ್ಳುತ್ತಾರೆ. ನಿಮ್ಮೊಳಗಿನ ನ್ಯಾಯಯುತ ಮತ್ತು ಸಮತೋಲಿತ ಚಿಂತನೆಯು ಈಗ ನಿಮಗೆ ದಾರಿ ತೋರಿಸುತ್ತದೆ. ಇದು ಕಾಕತಾಳೀಯವಲ್ಲ, ಇದು ನಿಮ್ಮ ಕರ್ಮದ ಫಲವಾಗಿ ಬರುವ ಬದಲಾವಣೆ. ನೀವು ಹಿಂದೆ ಮಾಡಿದ ಒಳ್ಳೆಯದಕ್ಕೆ, ನೀವು ಮೌನವಾಗಿ ಸಹಿಸಿಕೊಂಡ ಅನ್ಯಾಯಗಳಿಗೆ ಪ್ರತಿಫಲ ನಡೆಯುವ ಸಮಯ ಬಂದಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ನೀವು ಕೊನೆಯಲ್ಲಿ ಕೇಳಲಿರುವ ವಿಷಯವು ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ ಮತ್ತು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತದೆ. ಇದು ನಿಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಾತ್ರವಲ್ಲದೆ ಮುಂಬರುವ ದಿನಗಳಲ್ಲಿಯೂ ನಿಮಗೆ ಮಾರ್ಗದರ್ಶನ ನೀಡುವ ಸೂಚನೆಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಮನ್ನು ತಲುಪದಿದ್ದರೆ ಅದು ಕಾಕತಾಳೀಯವಲ್ಲ, ಇದು ದೈವಿಕ ಚಿಹ್ನೆ. ನೀವು ನಿಜವಾಗಿಯೂ ತುಲಾ ರಾಶಿಯವರಾಗಿದ್ದರೆ ಈ ಕ್ಷಣದಲ್ಲಿ ಕಮೆಂಟ್ನಲ್ಲಿ ಓಂ ನಮೋ ಶ್ರೀ ವೆಂಕಟೇಶಾಯ ಎಂದು ಬರೆಯಲು ಮರೆಯದಿರಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಭಕ್ತಿಯೇ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಬೀಜ ಎಂಬುದಕ್ಕೆ ಪುರಾವೆ. ಹಾಗಾದರೆ ವಿಳಂಬ ಏಕೆ? ಈಗ ತುಲಾ ರಾಶಿಯವರಿಗೆ ದೈವಿಕ ನಿರ್ಧಾರಗಳ ಜಾತಕವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಈ 4 ದಿನಗಳಲ್ಲಿ ತುಲಾ ರಾಶಿಯವರು ನಿರ್ಣಾಯಕ ನಿರ್ಧಾರವನ್ನು ಎದುರಿಸಬೇಕಾಗುತ್ತದೆ. ಈ ನಿರ್ಧಾರವು ನೀವು ಮುಂಚಿತವಾಗಿ ಯೋಜಿಸಿದ ನಿರ್ಧಾರವಲ್ಲ. ಸಂದರ್ಭಗಳು ನಿಮ್ಮನ್ನು ನಿರ್ಧಾರ ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತವೆ. ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ವಿಷಯವು ಸ್ಪಷ್ಟ ಉತ್ತರವನ್ನು ಬಯಸುತ್ತದೆ. ನೀವು ಬಹಳ ಸಮಯದಿಂದ 2 ಮಾರ್ಗಗಳ ನಡುವೆ ಸಿಲುಕಿಕೊಂಡಿದ್ದೀರಿ. ನೀವು ಒಂದನ್ನು ಆರಿಸಿದರೆ ಏನಾಗುತ್ತದೆಯೋ ಎಂಬ ಭಯ, ಬೇರೆ ಇನ್ಯಾವುದಾದರೂ ಬಿಟ್ಟರೆ ನೀವು ಏನು ಕಳೆದುಕೊಳ್ಳುತ್ತೀರೋ ಎಂಬ ಅನುಮಾನ ನಿಮ್ಮಲ್ಲಿದೆ. ಆದರೆ ಈ ಸಮಯದಲ್ಲಿ ಆ ಅನುಮಾನಗಳಿಗೆ ಸ್ಥಾನವಿಲ್ಲ. ಸಂದರ್ಭಗಳು ನಿಮಗೆ ಸ್ಪಷ್ಟವಾಗಿ ಒಂದು ಮಾರ್ಗವನ್ನು ತೋರಿಸುತ್ತೆ. ತುಲಾ ರಾಶಿಯವರು ಸ್ವಾಭಾವಿಕವಾಗಿ ಸಮತೋಲನವನ್ನು ಬಯಸುತ್ತಾರೆ. ಅದಕ್ಕಾಗಿಯೇ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ವಿಳಂಬ ಮಾಡುತ್ತಾರೆ. ಆದರೆ ಈ 4 ದಿನಗಳಲ್ಲಿ ಆ ಸಮತೋಲನವು ಸ್ಪಷ್ಟ ನಿರ್ಧಾರವಾಗಿ ಬದಲಾಗುತ್ತದೆ. ನೀವು ತೆಗೆದುಕೊಳ್ಳುವ ಈ ನಿರ್ಧಾರವು ನಿಮ್ಮ ಭವಿಷ್ಯಕ್ಕೆ ದಿಕ್ಕನ್ನು ನಿಗದಿಪಡಿಸುವ ಮಟ್ಟದಲ್ಲಿರುತ್ತದೆ ಸ್ನೇಹಿತರೆ. ನೀವು ಈ ನಿರ್ಧಾರವನ್ನು ತೆಗೆದುಕೊಂಡ ತಕ್ಷಣ ನಿಮ್ಮೊಳಗೆ ಒಂದು ಲವಿತೆಯ ಭಾವನೆ ಪ್ರಾರಂಭವಾಗುತ್ತದೆ.
ನೀವು ಇಷ್ಟು ದಿನ ಹೊತ್ತಿದ್ದ ಮಾನಸಿಕ ಹೊರೆಯನ್ನು ತೆಗೆದುಹಾಕಿದಂತೆ ನಿಮ್ಮ ಜೀವನವು ಬದಲಾಗಲಿದೆ ಎಂಬುದರ ಮೊದಲ ದೊಡ್ಡ ಸೂಚನೆ ಇದಾಗಿದೆ ಎಂದು ತೋರುತ್ತದೆ. ತುಲಾ ರಾಶಿಯವರಿಗೆ ಎರಡನೇ ಘಟನೆ ಎಂದರೆ ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಕೆಲಸವು ಇದ್ದಕ್ಕಿದ್ದಂತೆ ಚಲಿಸಲು ಪ್ರಾರಂಭಿಸುತ್ತದೆ. ನೀವು ಆ ಕೆಲಸದ ಮೇಲಿನ ಭರವಸೆಯನ್ನು ಕಳೆದುಕೊಂಡಿರಬಹುದು. ಎಷ್ಟು ನಾನು ಪ್ರಯತ್ನಿಸಿದರೂ ಯಾವುದೇ ಫಲಿತಾಂಶ ಸಿಗದ ಕಾರಣ ನಿರಾಶೆಗೊಂಡೆ. ಈ ಕೆಲಸಕ್ಕೆ ಸಂಬಂಧಿಸಿರಬಹುದು, ಹಣಕಾಸಿನ ವಿಷಯವಾಗಿರಬಹುದು ಅಥವಾ ಯಾರೊಬ್ಬರ ನಿರ್ಧಾರದಿಂದಾಗಿ ನಿಲ್ಲಿಸಲ್ಪಟ್ಟಿರಬಹುದು. ಈ 4 ದಿನಗಳಲ್ಲಿ ವಿಷಯವು ಇದ್ದಕ್ಕಿದ್ದಂತೆ ಮುಂದೆ ಸಾಗುತ್ತದೆ. ಒಂದು ಮಾಹಿತಿಯ ತುಣುಕು ವ್ಯಕ್ತಿ ಅಥವಾ ಸನ್ನಿವೇಶವು ಇದಕ್ಕೆ ಕಾರಣವಾಗುತ್ತದೆ. ಈ ಘಟನೆಯು ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಇದು ಆಶ್ಚರ್ಯಕರವಾಗಿದೆ, ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಬರುವ ಪ್ರಶ್ನೆ ಎಂದರೆ ಇಷ್ಟು ದಿನ ನಿಲ್ಲಿಸಲಾಗಿದ್ದ ಒಂದು ವಿಷಯ ಈಗ ಏಕೆ ಚಲಿಸುತ್ತಿದೆ ಎಂಬುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ನಿಮ್ಮ ಜಾತಕದಲ್ಲಿನ ಅಡೆತಡೆಗಳು ದೂರವಾಗುತ್ತಿವೆ ಎಂಬುದರ ಸಂಕೇತವಾಗಿದೆ. ಈ ಕೆಲಸವು ಮುಂದುವರಿಯುತ್ತಿದೆ ಎಂದರೆ ನಿಮ್ಮ ಜೀವನವು ಮತ್ತೆ ಹಳೆಗೆ ಬರಲು ಪ್ರಾರಂಭಿಸುತ್ತಿದೆ ಎಂದರ್ಥ. ಇದು ನಿಮ್ಮನ್ನು ಹೊಸ ಉತ್ಸಾಹದಿಂದ ತುಂಬುತ್ತದೆ. ಮತ್ತೆ ಪ್ರಯತ್ನಿಸಲು ನೀವು ಧೈರ್ಯವನ್ನು ಪಡೆಯುತ್ತೀರಿ. ತುಲಾ ರಾಶಿಯವರಿಗೆ 3ನೇ ಘಟನೆ ಬಹಳ ಗಂಭೀರವಾಗಿದೆ ಸ್ನೇಹಿತರೆ. ಈ 4 ದಿನಗಳಲ್ಲಿ ಒಬ್ಬ ವ್ಯಕ್ತಿಯು ಮಾತನಾಡುವ ಮಾತುಗಳು ನಿಮ್ಮ ಆಲೋಚನಾ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಈ ವ್ಯಕ್ತಿಯು ನಿಮಗೆ ತುಂಬ ಹತ್ತಿರವಿರುವ ವ್ಯಕ್ತಿಯಾಗಿರಬಹುದು ಅಥವಾ ನೀವು ಇದ್ದಕ್ಕಿದ್ದಂತೆ ಭೇಟಿಯಾಗುವ ವ್ಯಕ್ತಿಯಾಗಿರಬಹುದು. ಅವರು ಹೇಳುವ ಮಾತುಗಳು ದೊಡ್ಡ ಸಲಹೆಯಂತೆ ಇಲ್ಲದಿರಬಹುದು, ಆದರೆ ಅವು ನಿಮಗೆ ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇರುವ ಸಂದೇಹವನ್ನು ಮುಟ್ಟುತ್ತದೆ. ಒಂದು ಕೋನದಿಂದ ಇಲ್ಲಿಯವರೆಗೂ ದೂರದಿಂದ ನೋಡುತ್ತಿರುವ ವಿಷಯಗಳನ್ನು ಇನ್ನೊಂದರಿಂದ ನೋಡುವಂತೆ ಮಾಡುತ್ತದೆ. ತುಲಾ ರಾಶಿಯವರು ಇತರ ಮಾತುಗಳಿಗೆ ಬೆಲೆ ಕೊಡುವ ಸ್ವಭಾವ ಹೊಂದಿರುತ್ತಾರೆ, ಆದರೆ ಈ ಬಾರಿ ಆ ಮಾತುಗಳು ನಿಮ್ಮೊಳಗೆ ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಈ ಮಾತುಗಳು ನೀವು ತೆಗೆದುಕೊಳ್ಳಲಿರುವ ನಿರ್ಧಾರಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತವೆ. ಈ ಘಟನೆಯ ನಂತರ ನೀವು ಒಂದು ವಿಷಯವನ್ನು ಅರಿತುಕೊಳ್ಳುವಿರಿ. ನೀವು ಇಲ್ಲಿಯವರೆಗೆ ನೋಡಿದ ದಾರಿ ಮಾತ್ರ ನಿಜವಲ್ಲ, ಇನ್ನೊಂದು ದಾರಿ ಇದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು. ಒಂದು ಸಣ್ಣ ಸಂಭಾಷಣೆ ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು ಸ್ನೇಹಿತರೆ. 4ನೇ ಘಟನೆ ಎಂದರೆ ತುಲಾ ರಾಶಿಯವರಿಗೆ ಅನಿರೀಕ್ಷಿತ ದಿಕ್ಕಿನಿಂದ ಒಳ್ಳೆಯ ಸುದ್ದಿ ಸಿಗುತ್ತದೆ. ಈ ಸುದ್ದಿ ನೀವು ಎಂದಿಗೂ ನಿರೀಕ್ಷಿಸದ ಸ್ಥಳದಿಂದ ಬರುತ್ತದೆ. ಇದು ನೀವು ಕಾಯುತ್ತಿದ್ದ ವಿಷಯವಾಗಿರಬಹುದು ಅಥವಾ ಸಂಪೂರ್ಣವಾಗಿ ಅನಿರೀಕ್ಷಿತವಾದ ವಿಷಯವಾಗಿರಬಹುದು. ಈ ಒಳ್ಳೆಯ ಸುದ್ದಿ ತಕ್ಷಣವೇ ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಒತ್ತಡ ಕಡಿಮೆಯಾದಂತೆ ಭಾಸವಾಗುತ್ತದೆ. ನೀವು ಮತ್ತೆ ಭರವಸೆಯಿಂದ ಯೋಚಿಸಲು ಪ್ರಾರಂಭಿಸುತ್ತೀರಿ. ಈ ಸುದ್ದಿಯ ನಂತರ ನೀವು ಒಂದು ವಿಷಯವನ್ನು ಗಮನಿಸುವಿರಿ. ಸಂದರ್ಭ ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ಬದಲಾಗುತ್ತಿರುವಂತೆ ಭಾಸವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಅದೃಷ್ಟದ ಬಾಗಿಲು ತೆರೆದಿದೆ ಎಂಬುದರ ಸಂಕೇತವಾಗಿದೆ. ಈ ಶುಭ ಸುದ್ದಿಯ ನಂತರ ಸತತವಾಗಿ ಇನ್ನು ಕೆಲವು ಒಳ್ಳೆಯ ಬೆಳವಣಿಗೆಗಳು ಸಂಭವಿಸುವ ಸಾಧ್ಯತೆಗಳಿವೆ. ಅದಕ್ಕಾಗಿಯೇ ಈ ಘಟನೆಯನ್ನು ಹಗುರವಾಗಿ ಪರಿಗಣಿಸಬಾರದು. ನಿಮ್ಮ ಜೀವನವು ಬದಲಾಗುವ ಮೊದಲು ಬರುವ ಪ್ರಮುಖ ಚಿಹ್ನೆ ಇದು. 5ನೇ ಘಟನೆ ತುಲಾ ರಾಶಿಯವರಿಗೆ ಅತ್ಯಂತ ಭಾವನಾತ್ಮಕವಾಗಿದೆ. ಈ 4 ದಿನಗಳಲ್ಲಿ ನೀವು ದೀರ್ಘಕಾಲದಿಂದ ಹೊತ್ತಿರುವ ಹಳೆಯ ನೋವು ಅಥವಾ ಹಳೆಯ ಭಯವು ಇದ್ದಕ್ಕಿದ್ದಂತೆ ಕಡಿಮೆಯಾಗುತ್ತದೆ. ಅದು ಸಂಪೂರ್ಣವಾಗಿ ಮಾಯವಾಗದಿದ್ದರೂ ಅದು ಇನ್ನು ಮುಂದೆ ನಿಮ್ಮ ಜೀವನದ ಮೇಲೆ ನಿಯಂತ್ರಣದ ಸ್ಥಿತಿಯಾಗಿರುವುದಿಲ್ಲ. ಇಲ್ಲಿಯವರೆಗೆ ನೀವು ಒಂದು ಘಟನೆ, ವ್ಯಕ್ತಿ ಅಥವಾ ಪರಿಸ್ಥಿತಿಯನ್ನು ನೆನಪಿಸಿಕೊಂಡಾಗ ಮಾತ್ರ ನಿಮ್ಮ ಮನಸ್ಸು ಭಾರವಾಗಿರುತ್ತದೆ. ಈಗ ಆ ಭಾವನೆ ಕಡಿಮೆಯಾಗುತ್ತದೆ. ನೀವು ಅದನ್ನು ಸ್ವೀಕರಿಸುವ ಸ್ಥಿತಿಗೆ ಬರುತ್ತೀರಿ. ಈ ಘಟನೆಯ ನಂತರ ನಿಮ್ಮೊಳಗೆ ಶಾಂತತೆ ಪ್ರಾರಂಭವಾಗುತ್ತದೆ. ಭೂತಕಾಲವು ಇನ್ನು ಮುಂದೆ ನಿಮ್ಮನ್ನು ಕಾಡುವುದಿಲ್ಲ. ಭವಿಷ್ಯದಲ್ಲಿ ವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಇನ್ನು ಮುಂದೆ ಭಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಜೀವನವು ಬದಲಾಗುವ ಮೊದಲು ಸಂಭವಿಸುವ ಪ್ರಮುಖ ಆಂತರಿಕ ಬದಲಾವಣೆಗಳು ಇದು. ಈ ಬದಲಾವಣೆಯ ನಂತರ ನೀವು ಹೊಸ ಜೀವನವನ್ನು ಪ್ರಾರಂಭಿಸಲು ಸಿದ್ಧರಾಗುತ್ತೀರಿ. 6ನೇ ಘಟನೆಯಾಗಿ ಆರ್ಥಿಕ ಹೊಸ ಮಾರ್ಗವು ತೆರೆಯುತ್ತದೆ. ನೀವು ಬಹಳ ಸಮಯದಿಂದ ಹಣದ ಬಗ್ಗೆ ಸ್ವಲ್ಪ ಗೊಂದಲವನ್ನು ಎದುರಿಸುತ್ತಿದ್ದೀರಿ. ನಿಮ್ಮ ಆದಾಯ ಸಾಕಾಗುತ್ತಿಲ್ಲ ಎಂಬ ಭಾವನೆ, ವೆಚ್ಚಗಳು ಹೆಚ್ಚಳ ಮತ್ತು ನಿಮ್ಮ ಅಗತ್ಯಗಳನ್ನು ಪೂರೈಸಲು ಅಸಮರ್ಥತೆ ಮತ್ತು ಭವಿಷ್ಯದ ಬಗ್ಗೆ ಚಿಂತೆ ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಭಾರವಾಗಿದೆ. ಆದರೆ ಈ 4 ದಿನಗಳಲ್ಲಿ ಆ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ಈ ಮಾರ್ಗವು ಒಂದೇ ಬಾರಿಗೆ ನಿಮಗೆ ದೊಡ್ಡ ಲಾಭದಂತೆ ತೋರುವುದಿಲ್ಲ, ಆದರೆ ಅದು ನಿಮಗೆ ಭರವಸೆಯನ್ನು ತುಂಬುತ್ತದೆ ಸ್ನೇಹಿತರೆ. ಹೊಸ ಅವಕಾಶ, ಹೆಚ್ಚುವರಿ ಆದಾಯಕ್ಕಾಗಿ ಒಂದು ಕಲ್ಪನೆ ಅಥವಾ ನೀವು ಇಲ್ಲಿಯವರೆಗೂ ಪರಿಗಣಿಸುತ್ತಿದ್ದ ಒಂದು ಮಾರ್ಗವು ಈಗ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅದು ಚಿಕ್ಕದಾಗಿ ಕಂಡರೂ ಅದರ ಹಿಂದೆ ಸ್ಥಿರತೆ ಇದೆ. ಈ ಘಟನೆಯ ನಂತರ ಹಣದ ಬಗ್ಗೆ ನಿಮ್ಮ ಆಲೋಚನಾ ವಿಧಾನವು ಬದಲಾಗುತ್ತದೆ.
ನೀವು ಭಯದಿಂದ ಬದಲಾಗಿ ಸಮತೋಲಿತ ರೀತಿಯಲ್ಲಿ ಯೋಚಿಸಲು ಪ್ರಾರಂಭಿಸುತ್ತೀರಿ. ತುಲಾರಾಶಿಯವರು ಸ್ವಾಭಾವಿಕವಾಗಿ ಸಮತೋಲಿತರಾಗಿದ್ದಾರೆ. ಇದು ನಿಮ್ಮ ಆರ್ಥಿಕ ಜೀವನದಲ್ಲಿ ಈಗ ಉಪಯುಕ್ತವಾಗಿರುತ್ತದೆ. ಈ ಮಾರ್ಗವು ನಿಮಗೆ ತಕ್ಷಣದ ಸಂಪತ್ತನ್ನು ನೀಡದಿದ್ದರೂ ಭವಿಷ್ಯದಲ್ಲಿ ಇದು ಬಲವಾದ ಅಡಿಪಾಯವಾಗುತ್ತದೆ. ಇದು ನಿಮ್ಮ ಜೀವನ ಬದಲಾಗುವ ಮೊದಲು ಬರುವ ಪ್ರಮುಖ ಆರ್ಥಿಕ ಚಿಹ್ನೆಯಾಗಿದೆ. ಏಳನೇ ಘಟನೆಯಾಗಿ ತುಲಾರಾಶಿಯ ಜನರು ಇಲ್ಲಿಯವರೆಗೆ ಮಾಡಿದ ಕಠಿಣ ಪರಿಶ್ರಮಕ್ಕಾಗಿ ಗುರುತಿಸಲ್ಪಡುತ್ತಾರೆ. ನೀವು ಅನೇಕ ಸಂದರ್ಭಗಳಲ್ಲಿ ಮೌನವಾಗಿ ಕೆಲಸ ಮಾಡಿದ್ದೀರಿ. ನೀವು ಯಾರಿಗೂ ಹೇಳದೆ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೀರಿ. ನಿಮ್ಮ ಕಠಿಣ ಪರಿಶ್ರಮ ಗೋಚರಿಸದಿದ್ದರೂ ಸಹ ನೀವು ನಿಮ್ಮ ಕರ್ತವ್ಯವನ್ನು ತ್ಯಜಿಸಿಲ್ಲ. ಈ 4 ದಿನಗಳಲ್ಲಿ ಒಬ್ಬ ವ್ಯಕ್ತಿಯು ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಿ ನಿಮ್ಮೊಂದಿಗೆ ಮಾತನಾಡುತ್ತಾನೆ. ಆ ವ್ಯಕ್ತಿ ನಿಮ್ಮ ಕಚೇರಿಯಲ್ಲಿ ಅಧಿಕಾರಿಯಾಗಿರಬಹುದು, ನಿಮ್ಮ ಕೆಲಸದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವವನಲ್ಲ, ಮತ್ತು ಕುಟುಂಬದಲ್ಲಿ ನಿಮ್ಮ ಪಾತ್ರವನ್ನು ಗುರುತಿಸುವ ವ್ಯಕ್ತಿ ಅಥವಾ ವಯಸ್ಕರಾಗಿರಬಹುದು. ಅವರು ಹೇಳುವ ಮಾತುಗಳು ನಿಮ್ಮ ಹೃದಯವನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಇದು ಗುರುತಿಸುವಿಕೆಯ ಮತ್ತು ನಿಮ್ಮ ಹತಾಶೆಯನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಗಿಲ್ಲ ಎಂದು ನೀವು ಭಾವಿಸುತ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೀವು ಮತ್ತೆ ಉತ್ಸಾಹದಿಂದ ಮುಂದುವರಿಯುತ್ತೀರಿ. ಈ ಘಟನೆಯ ನಂತರ ನೀವು ನಿಮ್ಮ ಮೌಲ್ಯವನ್ನು ಗುರುತಿಸಲು ಪ್ರಾರಂಭಿಸುತ್ತೀರಿ. ಇತರರ ಗುರುತಿಸುವಿಕೆ ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಇದು ನಿಮ್ಮ ಜೀವನದಲ್ಲಿ ಗೌರವ ಹೆಚ್ಚಾಗುತ್ತಿರುವುದರ ಸಂಕೇತವಾಗಿದೆ. ತುಲಾರಾಶಿಯವರಿಗೆ 8ನೇ ಘಟನೆಯು ಕುಟುಂಬದಲ್ಲಿ ನಿರ್ಣಾಯಕ ಚರ್ಚೆಯಾಗಿದೆ. ಇದನ್ನು ನೀವು ತಪ್ಪಿಸಬೇಕು. ಇದು ನೀವು ನೋಡಿದ ವಿಷಯವಾಗಿರಬಹುದು, ಆದರೆ ಈ ಬಾರಿ ಸಂದರ್ಭಗಳು ನಿಮ್ಮನ್ನು ಆ ಚರ್ಚೆಗೆ ಕರೆದೊಯ್ಯುತ್ತವೆ. ಈ ಚರ್ಚೆಯು ಕುಟುಂಬದ ಜವಾಬ್ದಾರಿಗಳು, ಭವಿಷ್ಯದ ಯೋಜನೆಗಳು, ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ಅಥವಾ ಕುಟುಂಬ ಸದಸ್ಯರ ನಡುವಿನ ತಪ್ಪು ಗ್ರಹಿಕೆಯ ಬಗ್ಗೆ ಇರಬಹುದು. ಈ ಚರ್ಚೆಯು ಮೊದಲಿಗೆ ಸ್ವಲ್ಪ ಒತ್ತಡವನ್ನುಂಟು ಮಾಡುವಂತೆ ತೋರಿದರೂ ಕೊನೆಯಲ್ಲಿ ಅದು ನಿಮಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ತುಲಾರಾಶಿಯವರು ಸಾಮಾನ್ಯವಾಗಿ ಕುಟುಂಬದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವ ಪಾತ್ರವನ್ನು ವಹಿಸುತ್ತಾರೆ. ಈ ಚರ್ಚೆಯಲ್ಲಿಯೂ ಸಹ ನೀವು ಮಧ್ಯವರ್ತಿಯಾಗಿ ಮತ್ತು ಸಮಸ್ಯೆ ಪರಿಹಾರಕರಾಗಿ ನಿಲ್ಲುತ್ತೀರಿ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತದೆ. ಈ ಘಟನೆಯ ನಂತರ ಕುಟುಂಬದಲ್ಲಿ ನಿಮ್ಮ ಸ್ಥಾನವು ಬಲಗೊಳ್ಳುತ್ತದೆ. ತಪ್ಪು ತಿಳುವಳಿಕೆಗಳು, ಸಂಬಂಧಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ಇದು ನಿಮ್ಮ ಮಾನಸಿಕ ಶಾಂತಿಗೆ ತುಂಬ ಉಪಯುಕ್ತವಾಗಿರುತ್ತದೆ. 20ನೇ ಘಟನೆ ಅಂದರೆ ತುಲಾರಾಶಿಯವರು ಬಹಳ ಸಮಯದಿಂದ ತಪ್ಪಿಸುತ್ತಿದ್ದ ಜವಾಬ್ದಾರಿ ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಇದು ನೀವು ಮಾಡಲು ಹೆದರುತ್ತಿದ್ದ ವಿಷಯವಾಗಿರಬಹುದು ಅಥವಾ ಜವಾಬ್ದಾರಿ ತುಂಬ ಹೆಚ್ಚಾದ ಕಾರಣ ನೀವು ಮುಂದೂಡಿದ ವಿಷಯವಾಗಿರಬಹುದು. ಈಗ ಜವಾಬ್ದಾರಿಗಳು ತಪ್ಪಿಸಲು ಯಾವುದೇ ಮಾರ್ಗವಿಲ್ಲ. ಸಂದರ್ಭಗಳು ನಿಮ್ಮನ್ನು ಅದನ್ನು ಸ್ವೀಕರಿಸುವಂತೆ ಮಾಡುತ್ತವೆ. ನೋಡೋದ್ರಲ್ಲ ಸ್ನೇಹಿತರೆ, ಈ ಮುಖ್ಯ ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಜನವರಿಯಲ್ಲಿ ನಡೆಯಲಿವೆ. ಈ ವಿಡಿಯೋ ಇಷ್ಟ ಆದರೆ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಫಸ್ಟ್ ನೋಡ್ತಾ ಇರೋ ವಿಡಿಯೋಸ್ನ ನನ್ನ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.